ನೋಡು ತಿಕ್ಲು ಬಕ್ಲು ನಂಗಿದ್ದವ ಹಣೆ ಬರಲ್ಲನ ಹೆಂಗೈತಿ ಹಾಂ. ನಾವು ಹಂಗೆ ಎಂಥ ಸೆನಕ್ಕಿದ್ದೀವಿ, ಎಂಥ ಒಳ್ಳೆ ಗಂಡು ಸಿಗುತ್ತಪ್ಪ ಅಮ್ಮಂಗಿದ್ವಿ ನಾವು. ಅಲ್ಲ ನೋಡು ತಿಕ್ಲು ಬಕ್ಲು ನಂಗಿದ್ವಿ. ಫಸ್ಟೇ ಕರ್ಕೊಂಬರದ, ಕರ್ಕೊಂಬಂದಾಗ ಬರೀ ಚಾಕ್ಲೇಟ್ ಕೊಡಿಸು ಬಿಸ್ಕತ್ ಕೊಡಿಸು, ಚಾಕ್ಲೇಟ್ ಕೊಡಿಸು ಬಿಸ್ಕತ್ ಕೊಡಿಸು, ಚಾಕ್ಲೇಟು ಬಿಸ್ಕತ್ ತೊಗೊಂಬದಂತಿ. ಚಾಕ್ಲೇಟು ಬಿಸ್ಕತ್ 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 ತೊಗೊಂಬದಂತಿ. ಈಗ ನೋಡು ಹಂಗೇನೆ ಹೆಂಗೆ ಮದುವೆ ಆಗಿ ಒಂದು ಗಂಡು ಹುಡುಗ ಆಗಿ ಹಂಗೆ ಹೆಂಗೈತೆ, ಹೆಂಗೆ ನೋಡ್ಕೊಂತಾನೆ. ಯಪ್ಪ 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 ಗಂಡ ಅಂತೂ ಹೆಂಗೆ ನೋಡ್ಕೊಂತ ಇದ್ದಾನೆ ನೋಡು. ನಮ್ಮ ಮನೆ ಬರ ಅಂತದು ಏನೋ ನೋಡಿದ್ರೆ ಇದು ಏನಪ್ಪ ಇದು ಹಿಂಗೆ ಅನಿಸುತ್ತೆ. ಹೋಗತ್ತ ಎಲ್ಲ ಅದು ಒಂದಂಥ ಜೀವನ ಕಣಪ್ಪ. ಯಾತೋ ಯೋಚನೆ ಮಾಡ್ತೈತೆ ನಮ್ಮ ಜೀವಿತ ಪಾಪ ಇಂಥ ಸಮಯದಾಗೆ ಹೆಂಗಿರ್ಬೇಕು ಪಾಪ. ಯಾತ ಯೋಚನೆ ಮಾಡುತ್ತೆ ಪಾಪ ನಮ್ಮಮ್ಮಣಿ. ತಮ್ಮಮ್ಮಣಿ ಹಿಂಗೆ ಯೋಚನೆ ಮಾಡ್ತೀಯಾ? ಏನಿಲ್ಲ, ಅವನು ಸೊಂಚು ಹಂಗೆ ಮಗನೂ ಹೆಂಡ್ತಿನೂ ಹೆಂಗೆ ನೋಡ್ಕೊಂತಾನೆ. ಯಪ್ಪ 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 ನೋಡ ಜಾನಕಿ ತಿಕ್ಲಿ ಆಗಿದ್ದಿ. ಅಯ್ಯಯ್ಯಪ್ಪ ಆ ಜಾನಕಿ ನೋಡಿರೆ ಇದು ಏನಪ್ಪ ಇದು ಹಿಂಗೈತೆ ಏಮಂಗಿತ್ತು. ಮೊದಲು ಅದನ್ನು ಕೊಡಿಸು ಇದನ್ನು ಕೊಡಿಸು ಅದನ್ನು ಕೊಡಿಸು ಇದನ್ನು ಕೊಡಿಸು. ಅಯ್ಯಪ್ಪ ಅಲ್ಲ ಬರೇ ಚಿಡ್ಡಿ ಪೋತಿ ಅಂತಿ. ಬಿಸ್ಕತ್ 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 ಚಾಕ್ಲೇಟ್ 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 ಅಂಬೋದಂತೆ. ಅಲ್ಲ ನೋಡಿ ಇವಾಗ ಮದುವೆ ಆಗಿ ಗಂಡು ಹುಡುಗ ಆಗೈತೆ. ಗಂಡು ಗೌರ್ಮೆಂಟ್ ಕೆಲಸ ಅಂಥವ್ಕೆ ಏನು ಇದಾತು. ನೋಡಮ್ಮ ಯಾಕೆ ಯಾವುದು ತಿಳಿತಿರ್ಲಿಲ್ಲ. ಫಸ್ಟಿಗೆ ಮದುವೆ ಮಾಡ್ಕೊಂಬಂದಾಗ ಕರೆಜಕಾಯ ಇದೇನು ಇಂಥದ್ದು ಮದುವೆ ಮಾಡ್ಕೊಂಬಂದೈತಿ. ಕರೆಜಕಾಯಿಗೆ ಯಾರು ಕೊಡಾರೇ ಇರ್ಲಿಲ್ವಿ. ನೋಡಿರಿ ಹಂಗೆ ಅಂತ ಸೆನಕ ಇದ್ದಾನೆ. ಸಂಜಪ್ಪ ಏನು ಸೆನಕ ಇದ್ದಾನೆ. ಹೋಗಿ ಇಂಥಳ್ಳ ಮದುವೆ ಮಾಡ್ಕೊಂಬಂದೈತಲ್ಲ ಅಮ್ಮಂಗೆ ಅಂಬರು ಊರಾಗೆಲ್ಲ ನಾವು ಊರಾಗೆಲ್ಲ ಹಂಗೆ ಅಂತಿದ್ದು. ಹೋಗಿ ಇಂಥಳ್ಳ ಮದುವೆ ಮಾಡ್ಕೊಂಬಂದವ್ರಲ್ಲ ದೇವ್ರಿ. ಯಪ್ಪ ಹುಡುಗರ್ನೆಲ್ಲ ಚಾಕ್ಲೇಟ್ 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 ತಂದ್ಕೊಡ್ರಿ ಚಾಕ್ಲೇಟ್ ತಂದ್ಕೊಡ್ರಿ ಎಂಬುದು. ಬರೀ ಆಸ್ತಿ ಐತಿ ಅಂತ ಮದುವೆ ಮಾಡ್ಕೊಂಡ್ಲ ಅಮ್ಮ. ಇವತ್ತು ಒಳ್ಳೆದು ಹಾತ್ಕೊಂಡು ಅವಳು ಮದುವೆ ಮಾಡ್ಕೊಳಂಗಿಂದನ ಅವನು ಸೆನಕ ಅದ. ಅವನು ಹಂಗಿದ್ನಲ್ಲ, ಅವನು ಸೆನಕ ಅದ. ಅವ್ನು ನಮ್ಮನ್ನು ಮೊದಲು ಮಾತಾಡ್ಸ್ಕೊಂಡು ಬರೀ ನಮ್ಮನೆಗೆ ತಿಂದೋಗಿರೋದೆ ಅವನೇ. ಅವ್ನು ಬರೀ ನಮ್ಮನೆಗೆ ತಿಂದೋಗಿರೋದು. ನಮ್ಮ ಅಣ್ಣ ಕರ್ಕೊಂಬಂದಾಗ ನಾವು ಕೋಳಿ ಸಾರು ಮಾಡಿದಾಗ ತಪ್ಪಲೇನೆ ಮುಂದೆ ಕಿತ್ತಿದ್ವಿ. ಹಾಕ್ಯಂಡು ಡೇವಾಕ್ಯಂಡು ತಿಂದು ಹೋಗೋಣ ಪೀಸ. ಗಂಟ್ಲಿಗತ್ತ ನಮ್ಮ ಮನೆಯಾಗೆ ತಿಂದು ಉದ್ದಾರ ಆಗ್ಯಾವ ಮನ್ಯಾಳ. ಅಯ್ಯೋ ನಾನು ನನ್ನ ಕೋಳಿ ಸಾರು ಮಾಡಿದೆ. ಅಯ್ಯಪ್ಪ ತಪ್ಪಲೇನೆ ಮುಂದೆ ಕಿತ್ತಿದ್ದೆ. ಎಲ್ಲ ಹಾಕ್ಯಂಡು 3 kg ಕೋಳಿ ತಂದರೆ 2 kg ಕೋಳಿ ಅವನೇ ತಿಮ್ಮ. ನಮ್ಮ ಹುಡುಗ ಸ್ಯಾನೆ ತಿಂತಾನೆ ಇರಲಿಲ್ಲ ನಮ್ಮ ಜೀವನ. ತಿಂದವನೇ ಅಂದರೆ ಗಂಟ್ಲಿಗತ್ತ ತಿನ್ನವ್ ನಮ್ಮ ಮನೆಯಾಗಿ. ನನಗೆ ಒಟ್ಟುರ್ದೋಗುತ್ತೆ. ನೋಡಮ್ಮ ಮಗುಗೆ ಕಾಲು ಚೈನು ಉಂಗುರ ಕೈ ಚೈನು ಎಲ್ಲ ಮಾಡ್ಸ್ಯಾವನೆ ಇಂತಿ. ನೋಡಮ್ಮ ಏನು ಹೆಂಡ್ತಿ ಸೀರೆ ಎಲ್ಲ ತಗೊಂಬಂದವ್ ನನ್ನ ತಾಲೆ ಹಬ್ಬಕ್ಕೆ. ಯಾತಂದು ದಿನ ಯಾತನ ತಗೊಂಬತ್ತಿರ್ತಾನೆ. ಅಯ್ಯಪ್ಪ ನಿಜವಾಗ್ಲು ನಾನಂತೂ ಎಷ್ಟು ಸತಿ ನೆನೆಸ್ಕೊಂತೀನಿ ಗೊತ್ತೇ. ದಿನ ಯಾತಾದ್ರೂ ತೊತ್ತಾನೆ ಹಣ್ಣು ಹಂಪ್ಲು ಯಾತಾದ್ರೂ ತಗೊಂಬತ್ತಾನಮ್ಮ ದಿನ ಮನೆಗೆ. ಅಯ್ಯೋ ಅವ್ರ ಅತ್ತೆ ಅವ್ರ ಮಾಮ ಎಲ್ಲರೂ ಹೊಂದಾಣಿಕೆಯಿಂದ ಹೆಂಗೆ ಒಯ್ದಾರೆ. ಅಯ್ಯಪ್ಪ ನೋಡಮ್ಮ ನಮ್ಮಂಥರ ಇದು ಒಂದೇ ಮನೆಯಾಗ ಗುದ್ದಾಡ್ತಿದ್ವಿ. ಎಂತೆಂಥ ಹಣೆ ಬರ ಚೆನ್ನಾಗಿರುತ್ತೆ. ನಮ್ಮ ಮನೆ ಬರ ಎಂಥದ್ದು. ನನ್ನ ಮಗ ಪಾನಿಪುರಿ ಹೊತ್ಕೊಂಡು ತಗೊಂಬಂದವನಿ. ಪಾನಿಪುರಿಗೆ ಅಂತ ಒಂದು ಬಂಗಾರ ತರಲಿಲ್ಲ, ಒಂದು ಒಡವೆ ತರಲಿಲ್ಲ, ಒಂದು ವಸ್ತು ತರಲಿಲ್ಲ. ಪಾನಿಪುರಿ ತಗೊಂಬಂದವನಿ. ಯಾಕೆ ಜೀವಿತ, ಯಾಕೆ ಗಂಡ ಬಂದಿದ್ದ, ಯಾಕೆ ರೈಜ್ ಆಗಿದ್ದೆ. ಹೋಗು ಅವನು ಇವತ್ತು ಸೆನಕ ಇದ್ದಾನೆ. ಅದಕ್ಕೆ ಸೆನಕಿದ್ದಾಗ ಉಳ್ಬೇಕು ಅಂತಿದ್ದೆ. ಬಂದಿದ್ದ ಸರಿಯಾಗಿ ಹೋಗುತ್ತೆ ಬಟ್ಟೆ. ಸರಿಯಾಗಿ ಹೋಗುತ್ತೆ ಅಂದರೆ ಹಂಗೆ ಹೋಗ್ತಿರ್. ಹೋಗೋ ನನ್ನ ಮಗನೇ ನಿನ್ನಂತರ್ಗೆಲ್ಲ ಯಾಕೋ ಮದುವೆ, ನಾನು ಮದುವೆ ಆಗಲಿಲ್ಲ ಅಂದ್ರೆ ನೀನು ಯಾರು ಮದುವೆ ಆಗ್ತಿರ್ಲಿಲ್ಲ ಅಂತೇಳಿ ಚೆನ್ನಾಗಿ ಹೋಗುತ್ತೆ ಬಟ್ಟೆ. ಬಾಯಿಗೆ ಬಂದಾವ ಇಂತಿಕ್ಲಿಲ್ಲ ಹಂಗೆ ಹೋಗುತ್ತೆ ಬಟ್ಟೆ. ಕೆಟ್ಟ ಮಾತೆ ಬೈದ್ಬಿಟ್ಟೆ. ಕುಡ್ದಾಗ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ ಇವತ್ತು ಹೆಂಗೆ ಚೆನ್ನಾಗಿದೆ ದೇವ್ರ ದಯದಿಂದ. ಅದು ಏನು ಇವತ್ತು ಅದು ಯಾವ ದೇವ್ರ ಬುದ್ಧಿ ಕೊಟ್ಟೈತೋ ಏನೋ ಗೊತ್ತಿಲ್ಲ. ಇವತ್ತು ಚೆನ್ನಾಗಿದ್ದಾನೆ. ಅದಕ್ಕೇ ಜೀವಿತಾ ನಾನು ಅದು ಮಾಡ್ತೀನಿ ಪಾನಿಪುರಿ ಅಂಗಡಿ ಮಾಡ್ತೀನಿ ಅಂತೇಳಿ ಬಂದಿದ್ದ. ನೀನು ಯಾಕೆ ದಬಾಕ್ತೆ ಹೋಗವು ಅಂತೇಳಿ ಸರಿಯಾಗಿ ನಿನ್ನ ಕೈಲಿ ಏನು ದಬಾಕಾಗುತ್ತೆ, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂದು ಕಳಿಸಿದ್ದೀನಿ. ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಏನು ಮಾಡಲ್ವೇ ಅವನು. ಬರೀ ಕುಡ್ದು ಓಡಾಡೋದೇ. ಆ ಸಂಜೆ ನೋಡಿ ಮಾರಾಯ ಮಗು ಕಳ್ಚನ್ ಮಾಡ್ಸ್ಯವನಂತೆ, ಉಂಗುರ ಮಾಡ್ಸ್ಯವನಂತೆ, ಕೈ ಚಂದ ಮಾಡ್ಸ್ಯವನಿ. ಅಯ್ಯಪ್ಪ ಅವ್ರು ನೋಡುತ್ತಾಯಿ ನಮ್ಮ ಮನೆಯಾಗ ತಿಂದೋದ ನನ್ನ ಮಗ. ಬರೀ ಮೋಸ ಮಾಡಿ ಎಲ್ಲ ಮಾಡ್ಕೋಬೋದು. ನೀ ಆತ ಮಾಡಿದ್ರೆ ಯಾವುದೂ ಆಗಲ್ಲ, ಸುಮ್ಮನಿರು. ನನ್ನ ಮಗ ನಮ್ದು ಆಸ್ತಿನ ನಮ್ಮದು ಮನೆ ಜಾಗನ ನಮಗೆ ಕೊಡ್ದಂಗೆ ಅವನೇ ಎಲ್ಲ ಇವಾಗ ಕಟ್ಕೊಂತ ಇದ್ದಾನೆ. ಅಟ್ಪಾಯಿಸ್ಕೊಂಡವನಲ್ಲ, ಅಟ್ಪಾಯಿಸ್ಕೊಂಡ್ರೆ ಎಲ್ಲ ಮಾಡ್ಬೋದು. ಅಟ್ಪಾಯಿಸ್ಕೊಂಡವನೇ ಕಂಡರ್ ಜಾಗ ಸಿಕ್ಕೈತೆ ಮಾಡ್ತಾನೆ. ನಾವಾಗ ಹಿಂಗೆ ನಾನು ಯಾತ ಮಾತ್ರ ಇಕ್ಕಿದ್ದೆ. ಹಿಂಗೆ ಅವಳಿಗೆ ಗೊತ್ತಾಗಿ ಅವಳು ಪಂಚಾಯತ್ಗೆ ಹಾಕಿ ನೋಡು ಹಿಂಗೆ ಮಾಡಿದ್ಕೆ ನೀವು ಜಾಗ ಬರ್ಕೊಡ್ಬೇಕು ಅಂದ್ರೆ ನಾವು ಬುದ್ಧಿ ಇಲ್ದಲೆ ಬರ್ಕೊಟ್ವಿ. ಈಗ ಅನ್ನಿಸ್ತೈತಿ ಯಾಕಂದ್ರೆ ಬರ್ಕೊಟ್ವ ಏನೋ ಬರ್ಕೊಡ್ಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ಅಂತ. ಮತ್ತೆ ಬರ್ಕೊಡ್ಬಾರ್ದಾಗಿತ್ತು. ನೀವು ಯಾಕೆ ಬರ್ಕೊಟ್ರಿ? ಅಯ್ಯಪ್ಪ ಮನೇನೂ ಕೊಡ್ತಾ ಇದ್ದಾನೆ ನೋಡ್ತಾಯಿ. ಹಂಗೆ ಏನು ಅಲ್ಲ ಬೇಸ್ಮಟ್ಟ ಆಗೈತಿನ್ನ ಎಲ್ಲ ಗಾಡ ಎದ್ದಾಳತ್ತೇನೋ ಇಪ್ಪಟ್ಟು ಅಟ್ಟುರ್ದಾವ್. ಸುಮ್ಮನೆ ಅವನ ಬಗ್ಗೆ ಮಾತಾಡಿರಿ ನನಗೆ.
ಏನು ಹಂಗೆ ಹೇಳ್ತೀನಂತ ಹೆಂಗೆ ನೋಡ್ಕೊಂಬತಾನೆ ಮಗುಗಂತ ಎಂತೆಂಥ ಬಟ್ಟೆ ತತ್ತಾನೆ. ನಾನು ಅದೇ ನೋಡಮ್ಮ ಯಾತು ತಿಳಿತಿರ್ಲಿಲ್ಲ, ತಿಕ್ಲಂಗೆ ಆಡಾಳು. ತಿಕ್ಲಿ ಅಂದ್ರೆ ತಿಕ್ಲಿ ಕಣೆ, ಯಾತು ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ. ನೋಡಿ ಇವತ್ತು ಎಂಥ ಇದಕ್ಕೆ ಬಂತು, ಎಂಥ ಸ್ಟೇಜಿಗೆ ಬಂತು ಅನ್ನಿಸ್ತೈತೆ ನನಗೆ. ಮತ್ತೆ ನೋಡು ಹೆಂಗೆ ತಂದಾಗ್ತಾನೆ ಗೊತ್ತೇ ಗಂಡ. ಯಪ್ಪ 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 ನಾವು ಅವಳ ಅದೃಷ್ಟ ನಮಗೆ ಬರಲಿಲ್ಲ ಅನ್ಸುತ್ತೆ ನೆನೆಸ್ಕೊಂಡ್ರೆ. ನಮ್ಮದೇ ನಣೆ ಬರಪ್ಪ, ನಾವು ಬರೀ ಹಿಂಗೆ ಹೋದ್ವಿ ಅಂತ ಅನ್ಸುತ್ತೆ ಗೊತ್ತೇ ನನಗೆ ಒಂದೊಂದ್ಸತಿ ನೆನೆಸ್ಕೊಂಡ್ರೆ. ಬಿಡಿ ಇವಾಗ ಒಂದೇಟು ಸಮಾಧಾನ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ನಮ್ಮ ಅಯ್ಯಪ್ಪ ಪರವಾಗಿಲ್ಲ, ಹಂಗೆ ಅಲ್ಲೂ ಇಲ್ಲಿ ಓಡಾಡುತ್ತೆ. ಒಂದಿಷ್ಟು ನಾವು ಅದು ಇದು ಸಂಘಗಳು ಅಂದರೆ ದುಡಿತೀವಿ, ಉಳಿಯೋದೇ ಇಲ್ಲ. ನಾನು ನಮ್ಮ ಅಯ್ಯಪ್ಪ ದುಡಿತತ್ತಲ್ಲ, ಉಳಿಯೋದೇ ಇಲ್ಲ. ಅಯ್ಯಪ್ಪ ಇವಾಗ ಅಲ್ಲೂ ಇಲ್ಲೂ ಅಂತ ಹೇಳಿ ಹೋಗಿ ಗನ್ವಾ ದುಡ್ಕೊಂಬರುತ್ತೆ, ಆದರೆ ಉಳಿಯೋದೇ ಇಲ್ಲ. ಏನು ಮಾಡೋಣ, ಬರೀ ಸಂಘಗಳು ಅದು ಇದು ಅಂತ ಕಟ್ಕೊಂತೀವಿ. ಹಳೇ ನಮ್ಮ ಮನೆಗೆ ಕೋಳಿಸಾರು ಮಾಡಿರೇ ತಪ್ಪಲೇನೆ ಮುಂದೆ ಇಕ್ತಿದ್ವಿ, ಗನ್ವಾಗ ಹಾಕ್ಕೊಂಡು ತಿಂದೋಗಾನು. ಥೂ ಹೇಳತ್ತ ಅಂತನ್ನ ಹೆಂಗೆ ಬೈಕೋಬೇಕು. ನಮ್ಮ ಮನೆ ತಿಂದು ಬೆಳ್ಕಣವ್ ನನ್ನ ಮಗ. ಗಂಟ್ಲು ಇರತ್ತ ತುರ್ಕ್ಯಾನ ನಮ್ಮ ಮನೆಯಾಗೆ. ಹಂಗೆ ತಿಂದಿಲ್ಲ ಕಣೆ ನನ್ನ ಮಗ ನಮ್ಮ ಮನೆಯಾಗೆ. ಅವ ಮಾತಾಡಿಸ್ತಿದ್ದ ನಿಮ್ಮ ಜೀವನ. ನಮ್ಮ ಜೀವನ ಅವನು ಫ್ರೆಂಡು. ನಮ್ಮ ಅಣ್ಣನೂ ಅವನು ಅಕ್ಕತ್ತ ಕ್ಲೋಸ್ ಫ್ರೆಂಡು. ಇತ್ತೀಚೆಗೆ ಅವ್ನು ಗುಂಡು ಕಂಡ್ರೆ ಆಗ್ತಿರ್ಲಿಲ್ಲ ಇವರಿಬ್ರು ಒಂದು. ಇವಾಗ ನೋಡಿ ಅವನು ಹತ್ತಾಗಿ ತಿರ್ಕ್ಯಾಣವನೇ. ಇವಾಗ ನಮ್ಮ ಅಣ್ಣ ಒಬ್ಬನೇನೆ ಹಿಂಗೆ. ಅವಾಗ ನಮ್ಮ ಅಣ್ಣಯ್ಯ ಎಲ್ಲಿಗಾನ ಹೋಗ್ಲಿ ಕರ್ಕೊಂಡು ಹೋಗಾನು, ಯಾತನ ಆಗಲಿ ಕೊಡ್ಸಾನು. ಬಿಡತ್ತ ಅಂತ ಬಲ್ ಚೆನ್ನಾಗೆ ನೋಡ್ಕೊಳೋನು ನಮ್ಮ ಅಣ್ಣ. ನಮ್ಮ ಜೀವನಣ್ಣ ಇಲ್ಲ ಅಂದಿದ್ರೆ ಅವನು ಸಂಜೆ ಹಿಂಗೆ ಇರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನಮ್ಮ ಜೀವನಣ್ಣ ಇರೋದಕ್ಕೇ ಅವ್ನು ಹಂಗೆ ಇರೋದಕ್ಕೆ ಸಾಧ್ಯ. ಈಗ ಅವ್ನಿಟ್ಟು ಗೌರ್ಮೆಂಟ್ ಕೆಲಸ ತಗೊಂಡೈನಿ ಅಂತ ಅವ್ನು ಹಂಗೆ ಆಡ್ಬೋದು. ಹೇಳ್ತೀನಿ ಹಂಗೆ ನೋಡ್ಕೊಂತಾನೆ ಹಂಗೇನಿ. ಯಪ್ಪ ನೋಡಬೇಕು. ದಿನ ಹಣ್ಣು ಹಂಪ್ಲಿ ಇಟ್ಟಿಟ್ಟಂತ ತನಕ ಕವರ್ ತರೋದು ನೋಡ್ತನಲ್ಲ ನಾನು. ಬಳೆ ಆ ಪಾಟಿ ತಂದ್ರೂ ಮರಕ್ಕೆ ಇಟ್ಟು ತೆಗಿಯಲ್ಲ ಕಣೆ ಅವಳು. ಅತ್ಯಾತು ಹುಡುಗರು ಮಕ್ಳಿಗೆ ಇಟ್ಕೊಡಲ್ಲ. ಬಜ್ಕೊಂಡು ತಿಂಬು ತೇಳ್ದಪ್ಪ ಆಗೈತೆ ಗೊತ್ತಿ. ಈಗ ನಂಗೆ ಎಮ್ಮೆ ಕರಾಗಿ ತಿಂದು ಅದು ಮೊದ್ಲು ಬಂದಾಗ ತಿಳಿತಿರ್ಲಿಲ್ಲ, ಅಡುಗೆ ಮಾಡಕ್ಕೆ ಗೊತ್ತಿರಲಿಲ್ಲ. ನಾನು ಮಾಡ್ತಿದ್ದೆ ತಿಂಡಿ ಮಾಡಿ ಯಾಕೆ ಹಾಕೇನೆ ಉಳಿಗೆಡ್ಡೆ ಹಾಕಾನೆ ಅಂಬೋದು. ಯಾಕೆ ಗೊತ್ತಾಗ್ತಿರ್ಲಿಲ್ಲ ತಿಕ್ಳಿಗೆ. ನೋಡಮ್ಮ ಕಟ್ರ ನಂಗಿದ್ದವಕ್ಕೆ ಏನು ಪಿರವು. ನಾವು ಚೆನ್ನಾಗಿ ಸ್ಟ್ಯಾಂಡರ್ಡ್ ಚೆನ್ನಾಗಿದ್ದೀವಿ ನೋಡೋಕ್ಕೆ ಅಂತ ಹೇಳಿ ನಾವು ಅಂದ್ಕೊಂಡವ್ರೆಲ್ಲನ ಬರೀ ಹಿಂಗೆ ಹಾಕ್ತೀವಿ. ನೋಡು ಎಂತೆಂಥದ್ದು ಯಪ್ಪ ನನಗೂ ಒಟ್ಟುರ್ದೋಗುತ್ತೆ. ನಾವು ಅಲ್ಲೇ ಅವ್ರು ನೀನು ನಡುವೆ ಅವ್ರ ಸವಾಸಕ್ಕೆ ಇವಾಗ ಅಲ್ಲಿ ಬಿಟ್ಟು ಹಾಕ್ಬಿಟ್ಟಿದ್ದೀವಿ. ಅವ್ರಾಗೆ ಅವ್ರನ್ನ ಮನೆ ಬಾಕ್ಲಕ್ಕೆ ಬರೋವರೆಗೂ ನಾವು ಹೋಗೋದು ಬೇಡ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದು. ನಾನು ಯೋಸತಿ ಅಂತ ತಗ್ಗಿ ನಾನು ಅಲ್ಗೂ ಅವಾಗ ಹೋಗಿದ್ದೆ. ಆಮೇಲಿಂದ ನಾನು ಹೋಗ್ದಂಗೆ ಆಗ್ಬಿಟ್ಟೆ. ನಾವು ಹೋಗಲ್ಲಂತ ಇವಾಗ. ಒಳ್ಳೆಯರಲ್ಲಿ ಹೇಳೋರು. ಒಳ್ಳೆಯರಾಗಿದ್ದರೆ ಬಿಡತ್ತ ಅನ್ಬೋದು. ಒಳ್ಳೆಯರಾದರೆ ಏನೋ ಬಿಡತ್ತ ಅನುಸರಿಸ್ಕೊಂಡು ಹೋಗ್ತಾರೆ, ಚೆನ್ನಾಗಿರ್ತಾರೆ ಅನ್ಬೋದು. ಆದರೆ ಅವಳು ಒಳ್ಳೆ ಬುದ್ಧಿ ಇಲ್ಲ ಹೇಳು. ನೀಯಪ್ಪ ಅವಳು ಬೇರೆ ಜೊತೆಯಾಗಲ್ಲ ಋತಿ. ಯಾವಾಗಲೂ ನೀವು ಅದೃಷ್ಟಂಗೆ ತಕ್ಕೋಗಾಳು, ಅದೃಷ್ಟ ಬೇರೆ ಇಲ್ಲ. ಅವಳು ಚಡೋ ಮುನ್ಸೋಸಿ ಅವಳತ್ತ ಹೋಗ್ಯವಳು ತವ್ರ ಮನೆ ಕಡೆ ಕಾಳಾಗಿ. ಇವಾಗ ಯಾವಾಗಲೂ ಅವಳು ಋತು ಯಾವಾಗಲೂ ಇಲ್ಲ ಅಂದರೆ ಅವಳು ಮಂತಾಗಿರ್ತಾಳೆ, ಅವಳು ಯಾವಾಗಲೂ ಇವಳು ಮಂತಾಗಿರ್ತಾಳೆ. ಇಬ್ಬರು ಗೌರ್ಮೆಂಟ್ ಕೆಲಸದಾರ ಗಂಡರು. ಗಂಡ ಗೌರ್ಮೆಂಟ್ ಕೆಲಸ ಆರಾಮಾಗಿ ಉಂಡು ಉಳ್ಕೊಂಬ್ತಾರೆ. ಅವಳು ಋತು ಆ ಪಾಟಿ ಓದಿವಳೆ ಯಾತಂಗೆ ಕೆಲ್ಸಕ್ಕೆ ಹೋಗಲ್ಲ. ನೋಡಮ್ಮ ತಿಕ್ಲಿಗೆ ಏನಾದರೂ ಇದು ಬಂತು ಅನಿಸುತ್ತೆ ನನಗೆ. ಹೆಂಗೆ ನೋಡ್ಕೊಂತ ನನಗೆ ಏನು ಪಾನಿಪುರಿ ತಂದವನೆ ಎಲ್ಲ 50-60 ರೂಪಾಯಿದು. ಅವಾಗ ನಿಮಗೆ ಗೊತ್ತಿರಲಿಲ್ಲ. ನಮ್ಮ ಜೀವನ ಸಂಜು ತುಂಬ ಕ್ಲೋಸ್ ಆಗಿದ್ದರು. ನಾನು ಸಂಜು ಒಂಥರ ಇದ್ದ, ಇವಾಗಲೇ ಒಳ್ಳೆಯನಾಗಿರೋದು ಅವನು. ಈಗ ಒಳ್ಳೆ ಒಂಥರ ಹಿಂಗೆ ಇದ್ದೆ ಅನ್ನೋ ಥರ ತೋರಿಸ್ಕೊಂತ ಇದ್ದಾನೆ ಎಲ್ಲರಿಗೂ. ಇವಾಗ ಹೇಳ್ತೀನಿ ಹಿಂಗೆ ನೋಡ್ಕೊಂತಾನೆ ಅಂದರೆ ಹಂಗೆ ನೋಡ್ಕೊಂತಾನೆ. ನಮ್ಮ ಮನೆಗೆ ಏನನ್ನ ಮಾಡಲಿ ಬರೀ ನಮ್ಮ ಮನೆಗೆ ತಿಂದು ಹೋಗ್ತಿದ್ದೆ. ನಮ್ಮ ಅಣ್ಣ ಕರ್ಕೊಂಬರೋನು ಫ್ರೆಂಡು ಅಂತ. ನಾವೇನೋ ನಮ್ದು ಚೆನ್ನಾಗಿ ನಡೀತಾ ಇತ್ತು ಹೇಳ್ರಿ ಕೈ. ನಮ್ಮ ಅಪ್ಪ ಚೆನ್ನಾಗಿ ದುಡಿಯೋದಲ್ಲ ಅವಾಗ. ನಮ್ಮ ಅಪ್ಪ ಕೋಳಿಸಾರು ಇರಬೇಕಾಗಿತ್ತು. ಕೋಳಿಸಾರು ಅಂದ್ರೆ ನಮ್ಮ ಅಪ್ಪಗೆ ಬಲಿ ಇಷ್ಟ. 3 kg ಕೋಳಿ ತತ್ತಿದ್ವಿ. ನಾವೆಲ್ಲ ಒಂದಿಷ್ಟು ತಿಂದು ಎಲ್ಲ ಅವನಿಗೆ ಮುಂದೆ ಇಕ್ತಿದ್ವಿ. ಪೀಸ್ ಅಂತ ಹಾಕ್ಯಂಡು ತಿಂದು ಎಲ್ಲ ಬರೇದು ಮಾಡಿಕಂತ ತಪ್ಲೇನೆ. ಹಂಗೆ ತಿಂದು ಹೋಗ್ಯವ ನಮ್ಮ ಮನೆಯಾಗ ಅವನು. ನೋಡ್ತಾ ಇರಿ ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.